ಎಸ್, ಇವತ್ತು ಹರೀಶ್ ರಾಯ್ ಅವರ ಮಗ ರೋಷನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇಲ್ಲಿ ಸೂರ್ಯಣ್ಣ ಟ್ರೇಲರ್ ನೋಡೋಕ್ಕೆ ಬಂದಿದ್ದೀನಿ. ನಮ್ಮ ತಂದೆಯವರು ಪಾತ್ರ ಮಾಡಿದ್ದಾರೆ. ಹಾಗೆ ಸೂರ್ಯಣ್ಣ ಅವರು, ದಿನೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆನ್ನೆ ಆ್ಯಕ್ಚುಲಿ ಅವರೇ ಖುದ್ದಾಗಿ ನಮ್ಮ ಅಪ್ಪನ ಫೋನ್ ರೀಚ್ ಆಗಿಲ್ಲ ಅಂದ್ಬಿಟ್ಟು ನನಗೆ ನನ್ನ ಪರ್ಸ್ನಲ್ ನಂಬರ್ಗೆ ಫೋನ್ ಮಾಡಿ, ಪುಟ ಏನು ಮಾಡ್ತಾಯಿದ್ಯಾ, ಹೇಗಿದ್ಯಾ, ನಾಳೆ ಟ್ರೇಲರ್ ಲಾಂಚ್ ಇದೆ, ನಿಮ್ಮ ತಂದೆಯವ್ರ ಪಾತ್ರ ಇದೆ, ನೀನು ನಿಮ್ಮ ತಾಯಿಯವರು ಬರಬೇಕಂತ ಹಾರೈಸ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವರೇ ಖುದ್ದಾಗಿ ಫೋನ್ ಮಾಡಿ ಹಾರೈಸಿದ್ರು ಅಂದ್ಬಿಟ್ಟು ಇವತ್ತು ನೋಡೋಕ್ಕೆ ಹಾರೈಸೋಕ್ಕೆ ಬಂದಿದ್ದೀನಿ. ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಅಪ್ಪನ ಕಳ್ಕೊಂಡಾಗ ಆ್ಯಕ್ಚುಲಿ ನಾವು ತುಂಬ ಬೇಜಾರಾಯಿತು. ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ರು, ತುಂಬ ಮಾತಾಡ್ತಾ ಇದ್ದು. ಸೊ ಆ ಮೂಮೆಂಟ್ ಕೇಳಿದ್ರೆ ನನಗೀಗಲೂ ಕಣ್ಣೀರು ಬರುತ್ತೆ. ಸೊ ಆ ಮೂಮೆಂಟಲ್ಲಿ ನಿನಗೆ ಯಶ್ ಸರ್ ಬಂದು ನಿಮ್ಮ ಜೊತೆ ತುಂಬ ಮಾತಾಡಿದರು. ಏನು ಹೇಳಿದರು ಆ ಮೂಮೆಂಟಲ್ಲಿ? ಇಲ್ಲ, ಯಶ್ ಸರ್ ಅವರು ಅಲ್ಲಿ ಆಚೆ ನಿಂತ್ಕೊಂಡು ಮಾತಾಡಿದ್ರೆ ಸುಮ್ಮನೆ ಮೀಡಿಯಾ ಅಂದರೆ ಫುಲ್ ಜನರು ಬರ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಕಾರ್ ಒಳಗೆ ಕರ್ಕೊಂಡೋಗಿ ಕೂರಿಸ್ಕೊಂಡು ಮಾತಾಡಿದ್ರು. ಹೇಳಿದ್ರು, ಹೀಗೆ ನೀನು ಇವಾಗ ನಿಮ್ಮ ತಂದೆಯವರು ಇಲ್ಲ, ನಿಮ್ಮ ಕಾಲ ಮೇಲೆ ನೀವೇ ಬೆಳೆದು ದೊಡ್ಡ ಮನುಷ್ಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ತಾಯಿಗೆ ಹೆಸರು ಕೊಟ್ಟು ಒಳ್ಳೆ ರೀತಿಯಲ್ಲಿ ಬೆಳೀರಿ ಅಂತ ಹೇಳಿ ಬೆಂಬಲ ಕೊಟ್ಟರು. ಹಾಗೆ ಹಾರೈಸಿದ್ರು. ಹೌದು, ತುಂಬ ಖುಷಿ ಆಯಿತು. ಯಾಕಂದರೆ ಇವಾಗ ನೋಡಿ, ನೆಕ್ಸ್ಟ್ ನಾವಾದರೆ ನಾವಿನ್ನ ಏನೂ ಮಾಡಿಲ್ಲ, ಎಲ್ಲ ನಮ್ಮ ತಂದೆಯವ್ರದ್ದೇ. ಸೊ ಇನ್ನು ನೆಕ್ಸ್ಟ್ ನಾವು ಬೆಳೆದ್ರೆ ದೊಡ್ಡ ಅಂತ ಅಷ್ಟು ದೊಡ್ಡ ಮಾಮ ಆಗಲಿ ಅಷ್ಟು ದೊಡ್ಡವರೆಲ್ಲ ಸಿಗೋಕ್ಕಾಗತ್ತೆ, ಇಲ್ಲಾಂದರೆ ಎಲ್ಲಿ ಅಲ್ವಾ? ಈಗ ಸೂರಿ ಸರ್ದು ನಾವು ಒಂದು ಟ್ರೈಲರ್ ನೋಡ್ಬೇಕಾದ್ರೆ ನೀವು ಹೇಳಿದ್ರಿ ಅಲ್ಲಿ ಓಮ್ ಸಿನಿಮಾದೊಂದಿತ್ತು, ನಂಗೆ ನೋಡಿ ಆ್ಯಕ್ಚುಲಿ ನೀವು ಅದನ್ನ ನೋಡಿ ತುಂಬ ಖುಷಿ ಪಟ್ರಿ. ಸೊ ಏನು ಮೂಮೆಂಟ್ ನೆನಪಾಯಿತು ಅಂತ ಅನ್ನೋದು? ಆ್ಯಕ್ಚುಲಿ ನಮ್ಮ ತಂದೆಯವರು ತುಂಬ ಹೇಳ್ತಾಯಿದ್ರು ಓಮ್ ಬಗ್ಗೆ ಎಲ್ಲ. ಯಾಕಂದರೆ ಅವ್ರು ನಾನು ಚಿಕ್ಕವನಿದ್ದೆ, ಸ್ಟೋರಿ ಎಲ್ಲ ಅರ್ಥ ಆಗ್ತಿರ್ಲಿಲ್ಲ. ಸೊ ಅವರೇ ಖುದ್ದಾಗಿ ಕೂತ್ಕೊಂಡು ಹೇಳ್ತಿದ್ರು ಹೀಗೆ ಇನ್ನು ಹೊಡೆದಾಟ ಬಡದಾಟ ಬಗ್ಗೆ. ಹಾಗೆ ಓಮ್ ಅಂದರೆ ಅವಾಗ ನಮಗಿನ್ನ ಶಿವಣ ಅಂತ ಚಿಕ್ಕವನಿದ್ದಾಗ ಹೇಳ್ತಿದ್ದೆ. ಅವರು ಯಾವಾಗೆಲ್ಲ ಸಿಗ್ತಿದ್ರು ನಮ್ಮ ತಂದೆಯವ್ರಿಗೆ, ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ನಮ್ಮ ತಂದೆಯವರು. ಸೊ ನೋಡಿಲಿ ನಿನ್ನ ಶಿವಣ್ಣ ಇದ್ದಾರೆ ಅಂತ ಟಿ ವಿಲಿ ತೋರಿಸಿದ್ರು. ನಾನು ನೋಡಿ ಖುಷಿ ಪಡ್ತೆ. ಹಾಗೆ ಓಮ್ ಅಂದರೆ ಇವಾಗ ಫಸ್ಟು ಮೂವಿ ವಿತ್ ನಿಜವಾದ ರೌಡಿಗಳು, ಡಾನ್ಗಳು ಎಲ್ಲ ಇನ್ಕ್ಲೂಡ್ ಆಗಿ ನಮ್ಮ ತಂದೆಯವರು ನೋಡಿ ಅವರೇ ರೌಡಿಸಮ್ ಎಲ್ಲ ಬಿಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಓಮ್ ಅಷ್ಟು ದೊಡ್ಡ ಪಿಕ್ಚರ್ ಫಸ್ಟ್ ಬಂದಿದೆ ಅಂಡರ್ವರ್ಲ್ಡ್ ಬಗ್ಗೆ, ಓಮು. ಸೊ ಅದು ನೋಡ್ರೆ ಅದರಲ್ಲಿ ನಮ್ಮ ತಂದೆಯವ್ರು ದೊಡ್ಡ ಪಾತ್ರ ಮಾಡಿದ್ದಾರೆ, ಮುತ್ತಪ್ರಯಜಂದು. ಸೊ ಅದನ್ನು ನೋಡಿ ತುಂಬ ಖುಷಿ ಆಯ್ತು ಅಂತ ಹೇಳ್ತೀನಿ. ಅಮ್ಮ ಹೇಳ್ತಾ ಇದ್ರು ನಮ್ಮಿಬ್ರು ಮಕ್ಕಳಿದ್ದಾರೆ, ಅವ್ರು ಯಾರು ಫಿಲಮ್ ಇಂಡಸ್ಟ್ರಿಗೆ ಬರ್ತಾರಂತ ಇನ್ನೂ ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿಲ್ಲ ಅಂತ. ಅಣ್ಣ ಬರ್ತಾರಾ ಇಲ್ಲ ನೀವು ಬರ್ತೀರಾ ಅನ್ನೋದು? ನಾನು ಡೌಟು. ನನಗೆ ದೇಶಕ್ಕೆ ಕ್ರಿಕೆಟ್ ಆಡಬೇಕಂತ ತುಂಬ ಆಸೆ, ನಮ್ಮ ತಂದೆಯವ್ರಿಗೆ ಆಸೆ ಇತ್ತು. ಕೊನೆಯದಲ್ಲೂ ನಾನು ಮೊನ್ನೆದಲ್ಲೂ ಇವಾಗ ಈ 10th ಇದೆ ಅಂದ್ಬಿಟ್ಟು ಕ್ರಿಕೆಟ್ ಈ ವರ್ಷ ಆಡಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಎಕ್ಸಾಮ್ ಮುಗಿದಿದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಮ್ಮ ತಂದೆಗೆ ಆಸೆ ಇತ್ತು ನಾನು ದೊಡ್ಡ ಮಟ್ಟದಲ್ಲಿ ಆಡಬೇಕಂತ. ಅವರೇ ಹೇಳ್ತಿರು ಹಾಸ್ಪಿಟಲ್ದಾಗ, ನಂಗೆ ಚೂರು ಟೈಮ್ ಕೊಡು, ಒಂದೂವರೆ ತಿಂಗಳು ನಾನೇ ಹಾಸ್ಪಿಟ್ಲಿಂದ ಆಚೆ ಬರ್ತೀನಿ, ಆಗ ನಾನೇ ಕರ್ಕೊಂಡೋಗಿ ಆಡಿಸ್ತೀನಿ ಅಂತ. ಬಟ್ ದುರಾದೃಷ್ಟ, ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಎಷ್ಟೊಂದು ಜನಕ್ಕೆ ಅಷ್ಟೇ ಇರೋದು, ನನಗೊಬ್ಬನಿಗೆ ಅಂತ ಅಲ್ಲ. ಇವಾಗ ವಿರಾಟ್ ಕೊಹ್ಲಿ ಅವ್ರು ತೊಗೊಂಡ್ರೆ ಅವ್ರ ತಂದೆಯವರು ತೀರೋರು ಆಡ್ಬೇಕಾರೆ. ಏನಿಲ್ಲ ಸರ್, ಎಲ್ಲ ದೊಡ್ಡ ಒಳ್ಳೆ ದೊಡ್ಡವ್ರಿಗೆಲ್ಲ ತಂದೆ ಕಳ್ಕೊತಾರೆ, ಇಲ್ಲ ತಾಯಿ ಕಳ್ಕೊತಾರೆ. ಇಲ್ಲ ಹಾಗೆ ಅಂದ್ಕೊಂಡು ನನಗೂ ಏನಾದ್ರು ಫ್ಯೂಚರಲ್ಲಿ ಒಳ್ಳೇದಾಗುತ್ತೆ, ನಾನು ಒಳ್ಳೇದು ಮಾಡ್ಬೇಕು ಅಂದ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ ಅಷ್ಟೇ. ಅಪ್ಪ ಲಾಸ್ಟಿಗೆ ಕೊನೆಯದಾಗಿ ಹೋಗಬೇಕಾದ್ರೆ ನಿಮ್ಮ ಜೊತೆನೇ ತುಂಬ ಮಾತಾಡಿದರು, ಸಾಕಷ್ಟು ವಿಚಾರಗಳು ಹೇಳಿದರು, ದೇಶ ಕಾಯಬೇಕು ನೀನು ಅಂತ ಹೇಳಿದರು. ಏನು ಹೇಳಿದರು ಅನ್ನೋದು? ಅದು ನಾನು ಅಂದರೆ ಆಲ್ಮೋಸ್ಟ್ ಅವರು ಹಾಸ್ಪಿಟ್ಲಿಗೆ ಹೋಗೋ 2 ತಿಂಗಳಿಂದ ನಾನು ಕ್ರಿಕೆಟ್ ಬಿಟ್ಟಿದ್ದೆ ಕಣ್ಣೀರು ಹಾಕ್ಕೊಂಡು. ನಮ್ಮ ಮನೇಲಿ ಇಲ್ಲ ನಾನು ಚೆನ್ನಾಗಿ ಓದಲಿಲ್ಲ ಅಂದ್ಬಿಟ್ಟು ನಮ್ಮ ತಾಯಿ ಮತ್ತು ನಮ್ಮ ಅಣ್ಣ ಅವರು ಬೇಡ ನೆಕ್ಸ್ಟ್ ಇಯರ್ ಇಂದ ಆಡು, ಈ ವರ್ಷ ಬೇಡ ಅಂತಂದರು. ಬಟ್ ನಮ್ಮ ತಂದೆಯವ್ರು ಸಪೋರ್ಟಾಗಿ ನಿಂತಿರು, ಇಲ್ಲ ಅವ್ನ ಮಾರ್ಕ್ಸ್ ಎಷ್ಟೇ ತೆಗೀಲಿ ಅವ್ನು ಆಡಲೇಬೇಕು, ಅವ್ನು ಏನಂತ ನನಗೆ ಗೊತ್ತು, ಅವ್ನು ಆಡ್ತಾನೆ ಅಂತ ಹೇಳಿದರು. ಸೊ ಅದೇ ನಾನು ಕಣ್ಣೀರು ಹಾಕ್ಕೊಂಡಿದ್ದೆ. ನಾನು ಅವ್ರು ಐಸಿಯುಲಿದ್ದಾಗಲೂ ಕಣ್ಣೀರು ಹಾಕ್ಕೊಂಡಿದ್ದೆ. ಆವಾಗ ಕೆಲವರಲ್ಲಿ ಹೇಳಿದ್ರು, ಏನು ಅವ್ರ ಅಪ್ಪ ಇಲ್ಲ ಐಸಿಯುಲಿದ್ದಾರೆ, ಅವನು ಕ್ರಿಕೆಟ್ ಆಡಬೇಕಂತ ಕಣ್ಣೀರು ಹಾಕ್ಕೊತಾನೆ, ಎಷ್ಟು ಚೀಪ್ ಹಂಗೆ ಅಂತೆಲ್ಲ. ನಮ್ಮ ತಂದೆಯವ್ರು ಅಂದರು, ಇಲ್ಲ ಯಾರಿಗೂ ಕೇರ್ ಮಾಡಬೇಡ, ನಾನು ಇರಲಿ ಏನೇ ಆಗಲಿ ನೀನು ಆಡಬೇಕು, ನೀನು ಆಡ್ತೇನೆ, ನನ್ನ ನಂಬಿಕೆ ಇದೆ, ನೀನು ಯಾರಿಗೂ ತಲೆ ಬಗ್ಗಿಸ್ಬೇಡ, ಆಡು ಕ್ರಿಕೆಟ್ಗೆ, ದೇಶಕ್ಕೆ ಆಡು, ಎಲ್ಲ ಒಳ್ಳೇದಾಗತ್ತೆ, ನೀನು ಯಾರಿಗೂ ಹೆದರಬೇಡ, ಮುಂದೆ ನುಗ್ಗು ಅಂತ ಹೇಳಿಕೊಟ್ರು. ಕೊನೆಯದಾಗಿ ಎಸ್ ಸರ್, ಆ್ಯಕ್ಚುಲಿ ನಿಮ್ಮನ್ನು ಕಾರ್ ಒಳಗೆ ಕರ್ಕೊಂಡೋಗಿ ಮಾತಾಡ್ತಾರಲ್ವ, ಆಗಲೂ ಸಮೇತ ನೀವು ನಿಮ್ಮ ಕ್ರಿಕೆಟ್ ಬಗ್ಗೆ ಮಾತಾಡ್ತಿರಲ್ಲ. ಅಂದರೆ ಸರ್ ಹೇಳ್ತಾರೆ ನೀವು ಸಮೇತ ಕಾಣಿಸ್ಕೊಳ್ಬೇಕು, ಅಪ್ಪ ತುಂಬ ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದವರು ಅಂತ. ಸರ್ ಜೊತೆ ನೀವು ಕ್ರಿಕೆಟ್ ಬಗ್ಗೆ ಮಾತಾಡ್ತೀರಲ್ಲ, ನೀವು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀರಾ ಅನ್ನೋದು? ಆ್ಯಕ್ಚುಲಿ ನಾನು ಆ ತಂದೆ ಹೋದಂಥ ಸಂದರ್ಭದಲ್ಲಿ ನನ್ನ ತಲೆಗೆ ಏನೂ ಓಡ್ತಾ ಇರಲಿಲ್ಲ. ಸೊ ಏನೇ ಇದ್ದರೂ ನಮ್ಮ ಅಣ್ಣ ಇದ್ದರು, ನಮ್ಮ ಅಣ್ಣನೂ ನಾವೇನೂ ಮಾತಾಡಲಿಲ್ಲ. ಯಾಕಂದರೆ
ಅಷ್ಟು ದೊಡ್ಡವರು ಮಾತಾಡ್ಬೇಕಾದ್ರೆ ನಾವು ಕೇಳಿಸ್ಕೊಳ್ಳೋದೇ ತುಂಬ ಒಳ್ಳೆಯದು. ಯಾಕಂದರೆ ನಾವಿನ್ನ ಚಿಕ್ಕೋ, ನಮಗಿನ್ನ ತುಂಬ ಅನುಭವ ಮಾಡೋಕ್ಕಿದೆ. ಅದಕ್ಕೆ ಯಶ್ ಮಾಮ ಮಾತಾಡಲಿ ಅಂತ ನಾವು ಕೇಳ್ತಾ ಇದ್ವಿ. ಸೊ ಅವರೇ ಹೇಳಿದ್ರು, ಇಲ್ಲ ಹೀಗೆ ನಿಮ್ಮ ತಂದೆಯವ್ರು ಹೋದಂಥ ಸುಮ್ಮನೆ ಕೂತ್ಕೋಬೇಡಿ, ಜೀವನದಲ್ಲಿ ಮುಂದೆ ಬನ್ನಿ, ದೊಡ್ಡ ಸಾಧನೆ ಮಾಡಿ ಅಂತ ಹೇಳಿ ಬೆಂಬಲ ಕೊಟ್ಟರು. ಏನೇ ಇದ್ದರೆ ನಾನು ಇರ್ತೀನಿ ಅಂತೆಲ್ಲ ತುಂಬ ಬೆಂಬಲ ಕೊಟ್ಟರು ಅವರು. ನಾನು ಕ್ರಿಕೆಟ್ ಬಗ್ಗೆ ಅಥವಾ ಈ ಸಿನಿಮಾದ ಬಗ್ಗೆ ಏನೂ ಮಾತಾಡಲಿಲ್ಲ, ಯಾಕಂದರೆ ಅದು ಮಾತಾಡೋಂಥ ಸಂದರ್ಭವೂ ಅಲ್ಲ. ಅದಕ್ಕೆ ನಾನು ಅವ್ರೇನು ಹೇಳೋರು ಅದನ್ನು ಕೇಳಿಸ್ಕೊಂಡಷ್ಟೆ. ರೋಷನ್ ಅವರೇ, ಒಳ್ಳೇದಾಗಲಿ. ಅಪ್ಪ ಹೇಳೋಗಿರು ದೇಶ ಕಾಯಬೇಕು ಅಂತ. ಸೊ ಅದು ನಿಮಗೆ ಎಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.